ಬಸನಗೌಡ ಪಾಟೀಲ್ ಯತ್ನಾಳ್ ನೆನ್ನೆ ಮಾತಾಡ್ತಾ ಬಸವಣ್ಣನವರ ರೀತಿ ನೀರಿಗೆ ಹಾರಿ ಸಾಯ್ಬೇಕಾ ಅಂತ ಸ್ಟೇಜ್ ಅಲ್ಲಿ ಬಹಿರಂಗವಾಗಿ ಹೇಳ್ಬಿಟ್ರು. ಅದನ್ನ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಆಗ್ತೀನಿ, ನೋಡ್ಕೊಬೇಕು. ನೀವು ಮನಿ ಹೋಗಿ ಹೇಳ್ಬೇಕು, ನೀವು ಜಾಗೃತರಾಗ್ಬೇಕು. ನಾಳೆ ಈ ಬಿಲ್ ಟಿಸಿ ಪಾಸ್ ಆಗುವುದಿಲ್ಲ. ಅವರು ದಗ್ಗ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಅವ್ರು ಬೆಂಕಿ ಹಚ್ತಾರೆ. ಆದ್ರೆ ನೀವು ಮನೆಯಾಗ ಕುಂಡ್ರುದಿಲ್ಲ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬೀಳಾರ್ದೆ ಬರೀ ಫೋಟೋ ಹಾಕ್ಲಕ್ ಬರುದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಇಲ್ಕಂದ್ರ ಆಗ್ಬೇಕಟ್ಟೆ. ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರಪ್ಪ ನೀವೆಲ್ಲ? ಇಲ್ಲಿ ಕಾಂಟ್ರವರ್ಸಿ ಏನ್ ವಿಚಾರ ಅಂತಂದ್ರೆ, ಬಸವಣ್ಣ ಪಲಾಯನವಾದಿನ, ಬಸವಣ್ಣ ನಿಜವಾಗೂ ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಕಳೆದುಕೊಂಡ್ರ? ಇದೆಲ್ಲ ಆರಂಭ ಆಗಿದ್ದು ಈ ಪ್ರಶ್ನೆಯಲ್ಲೇನೆ. ಇದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಂದು ಟ್ವೀಟ್ ಮಾಡಿ ಖಾರವಾದ ಉತ್ತರವನ್ನ ಕೊಟ್ಟರು. ವಕ್ ವಿರುದ್ಧದ ಹೋರಾಟದಲ್ಲಿ ನಾವೆಲ್ಲರೂ ಎಚ್ಚರದಿಂದಿರಬೇಕು ಅನ್ನುವ ಒಬ್ಬರದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೆ ನಮಗಿರೋದು ಎರಡೇ ದಾರಿ. ಬಸವಣ್ಣನವರ ರೀತಿ ನದಿಗೆ ಹಾರಿ ಸಾಯ್ಬೇಕು, ಇಲ್ಲ ಅಂತಂದ್ರೆ ಎರಡನೇದೇನೋ ಸಮಥಿಂಗ್ ಹೇಳಿದ್ರು, ಅದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ಈ ಚರ್ಚೆ ಅವಶ್ಯಕತೆಗಿತ್ತ. ಬಸವಣ್ಣ ನಿಜವಾಗ್ಲೂ ನದಿಗೆ ಹಾರಿಸತ್ರ? ಈ ವಿಚಾರದಲ್ಲಿ ತುಂಬಾ ಗೊಂದಲಗಳಿವೆ, ಸರಿಯಾದ ಕ್ಲಾರಿಟಿ ಯಾರಿಗೂ ಇಲ್ಲ. ಇನ್ಫ್ಯಾಕ್ಟ್ ಬಸವನಗೌಡ ಪಾಟೀಲ್ ಯತ್ನಾಳ್ಗೂ ಇಲ್ಲ. ಡೋಂಟ್ ವರಿ, ಒಂದೊಂದು ಸಿಚುಯೇಷನ್ ಅನಲೈಸ್ ಮಾಡ್ತಾ ಇತಿಹಾಸ ಏನ್ ಹೇಳುತ್ತೆ ಅನ್ನೋದನ್ನ ಹುಡುಕ್ತಾ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಈ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ಬರ್ನಿಂಗ್ ಇಶ್ಯೂಸ್ ಬಗ್ಗೆ ಒಂದೊಂದು ವಿಡಿಯೋ ನಾನು ದಿನ ತರ್ತಾನೆ ಇರ್ತೀನಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ಬರ್ಬೇಕಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿದ್ರ ವಿಡಿಯೋ ಒಳಗೋಗೋಣ. ಬಸವಣ್ಣ 12ನೇ ಶತಮಾನದ ದಾರ್ಶನಿಕ ವ್ಯಕ್ತಿ ಮತ್ತು ಸಮಾಜ ಸುಧಾರಕ. ಸಮಾಜದಲ್ಲಿರುವಂತಹ ಅಸಮಾನತೆಯ ವಿರುದ್ಧ ಸೆಡೆಸೆತ್ತು ನಿಂತಂತವರು, ಹೋರಾಟ ಮಾಡಿದಂಥವ್ರು. ನಾನು ಡೈರೆಕ್ಟ್ ಆಗಿ ಬಸವಣ್ಣನವರು ಹೇಗೆ ಸಾವನ್ನಪ್ಪಿದ್ರು ಅದನ್ನೇ ಹುಡ್ಕೋಣ. ಲಾಸ್ಟ್ ಅಲ್ಲಿ ನನ್ನ ಒಪಿನಿಯನ್ ಕೂಡ ಹೇಳ್ತೀನಿ. ಬಸವಣ್ಣ 1197ರಲ್ಲಿ ಕೂಡಲ ಸಂಗಮಕ್ಕೆ ಮರಳಿ ಅಲ್ಲೇ ಲಿಂಗೈಕ್ಯರಾದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ಅವ್ರ ಸಮಾಧಿ ಅಲ್ಲಿಯೇ ಇದೆ. ಅವರ ಸಮಾಧಿಯನ್ನ ಕರ್ನಾಟಕ ಸರ್ಕಾರದಿಂದ ಬಸವಸಾಗರದ ಹಿನ್ನೀರಿನಲ್ಲಿ ಮುಳುಗದಂತೆ ರಕ್ಷಿಸಲ್ಪಟ್ಟಿದೆ. ಇಲ್ಲ ಈ ಪ್ರಶ್ನೆ ಉದ್ಭವ ಆಗಿದ್ದು. ನೀರಿನ ಮಧ್ಯೆ ಸಮಾಧಿ. ಕೆಲವರ ಪ್ರಕಾರ ಬಸವಣ್ಣನವರು ಕೊಲೆ ಮಾಡ್ಕೊಂಡು ಸತ್ರು, ಕೆಲವರ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಇನ್ನ ಕೆಲವರು ಇಚ್ಛಾ ಮರಣ ಹೊಂದಿದ್ರು ಅಂತ ಕೂಡ ಹೇಳ್ತಾರೆ. ಈ 3 ಥಿಯರಿಯನ್ನ ಇತಿಹಾಸದ ಜೊತೆ ಸ್ವಲ್ಪ ಸಿಂಕ್ ಮಾಡಿ ಸೊಲ್ಯೂಷನ್ ಹುಡುಕೋ ಕೆಲಸ ಮಾಡೋಣ. ಥಿಯರಿ ನಂಬರ್ 1, ಇಂದಿನ ಕಾಲದಲ್ಲಿ ಬ್ರಾಹ್ಮಣ ಹತ್ಯ ಬ್ರಹ್ಮಹತ್ಯ ಮಹಾಪಾಪ ಅಂತ ಬ್ರಾಹ್ಮಣರ ಹತ್ಯೆ ಮಾಡುತ್ತಿರಲಿಲ್ಲ. ಬಸವಣ್ಣನವರ ಹುಟ್ಟು ಬ್ರಾಹ್ಮಣ ಕುಟುಂಬದಲ್ಲೇ ಆಗಿದ್ದು. ಸೊ ಬ್ರಾಹ್ಮಣರಾದ ಬಸವಣ್ಣನವರನ್ನು ಹತ್ಯೆ ಮಾಡಬಾರದು ಅನ್ನೋ ಕಾರಣಕ್ಕೆ ಹತ್ಯೆ ಶಿಕ್ಷೆ ಕೊಡದೆ ಗಡಿಪಾರು ಶಿಕ್ಷೆ ಕೊಟ್ಟಿದ್ರು. ಇದು ಇತಿಹಾಸ ಮುಖಾಂತರ ತಿಳಿದು ಬರುತ್ತೆ. ಗಡಿಪಾರ ಆದ ಮೇಲೆ ಶರಣರ ಕಗ್ಗೊಲೆ ಆಗುತ್ತೆ. ರೊಚ್ಚಿಗೆದ ಶರಣರು ಬಿಜ್ಜಳ ರಾಜನನ್ನ ಕೊಲೆ ಮಾಡ್ತಾರೆ. ಇದು ಬಸವ ವಚನದಲ್ಲಿ ಬರುತ್ತೆ. ಬಿಜ್ಜಳನ ಸಹೋದರ ಸಂಬಂಧಿ ಒಬ್ಬ ರಾಜನಾಗಿ ಆಳ್ತಾನೆ. ರಾಜನ ಕೊಲೆಯಲ್ಲಿ ಅವನ ಕೈವಾಡ ಇತ್ತು ಅಂತ ಕೂಡ ಹೇಳಲಾಗುತ್ತೆ. ಅದರಿಂದ ಬಿಜ್ಜಳನ ಕೊನೆಯ ನಂತರ ಯಾವುದೇ ಹತ್ಯಾಕಾಂಡ ಆಗಿಲ್ಲ. ಹಾಗೂ ಬಸವಣ್ಣನವರ ಸಾವಿನ ನಂತರ ಬರೆದ ಯಾವೊಬ್ಬ ಶರಣರು ಕೂಡ ತಮ್ಮ ವಚನದಲ್ಲಿ ಕೊಲೆ ಬಗ್ಗೆ ಆಗಲಿ ಅಥವಾ ಅವರ ಸಾವಿನ ಬಗ್ಗೆ ಆಗಲಿ ಉಲ್ಲೇಖ ಮಾಡಲಿಲ್ಲ. ಥಿಯರಿ ನಂಬರ್ 2, ಆತ್ಮಹತ್ಯೆ. ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿಯಲ್ಲ ಅಂತ ಅವರ ಕೆಲವೊಂದು ವಚನಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಬಿಜ್ಜಳನ್ನು ಎದುರುವೇನೆ, ಸಾವೇ ಮಹಾನವಮಿ, ಶರಣರು ಸಾವಿಗೆ ಎದುರುವವರಲ್ಲ, ಸಾವು ಜೀವನದ ಒಂದು ಕೊನೆಯ ಪ್ರಕ್ರಿಯೆ ಅಂತ ಭಾವಿಸಿದವರು. ಅವರ ವಚನಗಳಲ್ಲಿ ಬಿಜ್ಜಳನ ಕೊಲೆಯ ನಂತರ ಕಲ್ಯಾಣ ಕ್ರಾಂತಿ ಮೊಟಕುಗೊಂಡಿತ್ತು. ಇದು ಕೂಡ ಉಲ್ಲೇಖ ಆಗಿದೆ. ನಾನ್ ಬಂದ ಕಾರ್ಯ ಮುಗಿಯುತ್ತಾ ಅಂತ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ. ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ನೋಡಿದ್ರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನ ಥಿಯರಿ ನಂಬರ್ 3, ಇಚ್ಛಾಮರಣ ಶರಣರ ಯಾವ ವಚನಗಳಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲಾದ್ರೂ ಇದ್ರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಇಚ್ಛಾಮರಣ ಜೈನರಲ್ಲಿ ಬರುತ್ತೆ. ಅದಕ್ಕೂ ಬಹಳ ವಿಧಿವಿಧಾನಗಳು, ಪ್ರಕ್ರಿಯೆಗಳೇ ಇವೆ. ಬಸವ ಯೋಗಡಿಂ ಅಸನೈತು ಈ ಲೋಕ, ಬಸವ ಯೋಗಡಿಂ ಅಸನೈತು ಈ ಲೋಕ. ಈ ವಚನ ಕೇಳಿದ್ರೆ ಬಸವಣ್ಣ ಯೋಗದಲ್ಲಿ ಪರಿಣಿತರಾಗಿದ್ರು ಅಂತ ಕೂಡ ಅನಿಸ್ತಾ ಇದೆ. ಸಾವು ನೆನೆದಾಗ ಬರುವಂತಹ ಸರಳ ಪ್ರಕ್ರಿಯೆ ಅಲ್ಲ. ಆಹಾರ ತ್ಯಜಿಸಿ ದೇಹವನ್ನ ಸವೆಸಿ ಯೋಗದಲ್ಲಿ ನಿರತರಾಗಿ ಜೀವ ಬಯಲು ಮಾಡಲು ಕೆಲವು ದಿನಗಳೇ ಬೇಕಾಗುತ್ತೆ. ಒಂದು ವೇಳೆ ಬಸವಣ್ಣನವರು ಇಚ್ಛಾಮರಣಕ್ಕೆ ಪ್ರಯತ್ನ ಪಟ್ಟರೆ ಸುದ್ದಿ ಎಲ್ಲಾ ಕಡೆ ಹರಡಿ ಎಲ್ಲಾ ಶರಣರು ಕೂಡಮ ಸಂಗಮಕ್ಕೆ ಸೇರ್ತಿದ್ರು. ಈಗ ನಮ್ಮ ರಾಘವೇಂದ್ರ ಸ್ವಾಮಿಗಳು ಏನೊಂದು ಬೃಂದಾವನಸ್ಥರಾದ್ರು, ಆಗ ಇಡೀ ಎಲ್ಲ ಯತಿವರ್ಯರು, ಅವರ ಭಕ್ತಾದಿಗಳು, ಅವರ ಭಕ್ತ ಮಹಾಶಯರೆಲ್ಲ ಅವರು ಬೃಂದಾವನಕ್ಕೆ ಹೋದಾಗ ಹೋಗಿ ಅಲ್ಲಿ ಬಂದು ನಿಂತಿದ್ರು. ಬೃಂದಾವನಸ್ಥರಾಗ್ತಾ ಇದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅಂತ. ಆ ರೀತಿ ಆಗ್ತಾ ಇತ್ತು. ಬಟ್ ಅದು ಕೂಡ ಯಾವ ವಚನದಲ್ಲೂ ಉಲ್ಲೇಖ ಮಾಡಲಾಗಿಲ್ಲ.
ಆದರೆ ಅವರ ಸಾವಿನ ಸುದ್ದಿ ಕೇಳಿ ಪತ್ನಿ ನೀಲಾಂಬಿಕೆ ವಚನ ಬರೆದು ಆಘಾತವಾಗಿ ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದಲ್ಲಿ ಕೊನೆಯುಸಿರೆಳೆಯುತ್ತಾರೆ. ಇದು ಅವರ ಥಿಯರಿಯಲ್ಲಿ ಇರುವಂತದ್ದು. ಇದು 3 ಥಿಯರಿಗಳು. ಇದಕ್ಕೆ ನಾನು ಕನ್ಕ್ಲೂಷನ್ ಕೊಡಲ್ಲ. ಯಾಕೆಂದ್ರೆ ಇತಿಹಾಸ ಪುರುಷರ ಬಗ್ಗೆ ಕನ್ಕ್ಲೂಷನ್ ನಾವು ಕೊಡಕ್ ಹೋಗಬಾರ್ದು, ಅದು ತಪ್ಪು. ಇದೆಲ್ಲಾ ಥಿಯರಿಯನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಬರೀರಿ ಅನ್ನೋದನ್ನ ಕಮೆಂಟ್ ಮಾಡಿ. ಆದ್ದರಿಂದ ಬಸವಣ್ಣನವರು ಸಾವು ಆತ್ಮಹತ್ಯೆನೋ, ಕುಲನೋ, ಮರಣನೋ ಏನೇ ಆಗಿರ್ಲಿ, ಮಹಾತ್ಮರ ಸಾವಿನ ಬಗ್ಗೆ ಸಂಶಯ ಹುಟ್ಟಿಸಿ ಕತೆ ಕಟ್ಟಿ ಬಣ್ಣ ಬಳಿದು ಚರ್ಚಿಸುವ ಅವಶ್ಯಕತೆ ಇಲ್ಲ. ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಸಂಶೋಧನೆ ಮಾಡಿ ಚರ್ಚಿಸಿ ಸಮಾಜಕ್ಕೆ ದಾರೆ ಎರೆದು ಸಮಾಜದಲ್ಲಿ ಗೊಂದಲಗಳನ್ನು ನಿವಾರಿಸಬೇಕೆಂದು ಎಲ್ಲರಲ್ಲೂ ವಿನಂತಿಸಿಕೊಳ್ತೇವೆ. ಈ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.